ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಎಂಎಲ್ಸಿ ಹುದ್ದೆಗಾಗಿ ಕಾಂಗ್ರೆಸ್ಸಿಗರಿಂದ ಲಾಬಿ ನಡೆಸಲಾಗ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. 4 ಎಂಎಲ್ಸಿ ಹುದ್ದೆಗಾಗಿ 150 ಕಾಂಗ್ರೆಸ್ಸಿಗರಿಂದ ಲಾಬಿ ನಡೆಸಲಾಗ್ತಾ ಇರುವಂತದ್ದು. ಹೈಕಮಾಂಡ್ ಭೇಟಿಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸಲಿದ್ದಾರೆ. ಪರಿಷತ್ನ ಖಾಲಿ ಸ್ಥಾನಗಳಿಗೆ 150 ಜನರಿಂದ ಲಾಬಿ ನಡೀತಾ ಇದೆ. ಹಾಗಾಗಿ ಎಂಎಲ್ಸಿ ಆಯ್ಕೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ನಾಳೆ ದೆಹಲಿಗೆ ತೆರಳುತ್ತಾ ಇರೋದು. ಇನ್ನು ಹೈಕಮಾಂಡ್ ಜೊತೆಗೆ ಏನೆಲ್ಲ ಮಾತುಕತೆಯನ್ನ ನಡೆಸ್ತಾರೆ, ಹೈಕಮಾಂಡ್ ಭೇಟಿಯಾಗಿ ಯಾವ ವಿಚಾರದ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ, ಎಂಎಲ್ಸಿ ಹುದ್ದೆಗಾಗಿ ನಡೀತಾ ಇರುವಂತಹ ಲಾಭಿಯ ಕುರಿತಂತೆ ಏನಾದರೂ ಚರ್ಚೆಯನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಗಾಗಿ ಸಿಎಂ ಡಿಸಿಎಂ ನಾಳೆ ದೆಹಲಿ ಪ್ರವಾಸ ಹಿನ್ನೆಲೆ ಮತ್ತಷ್ಟು ರಾಜಕೀಯ ಚಟುವಟಿಕೆ ಇದೀಗ ಗರಿಗೆದರಿದೆ. ವಿಧಾನ ಪರಿಷತ್ನ 4 ಸ್ಥಾನಗಳ ಆಯ್ಕೆ ಬಗ್ಗೆ ಹೈಕಮಾಂಡ್ ಜೊತೆಗೆ ಸಿಎಂ ಡಿಸಿಎಂ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ವಿಧಾನ ಪರಿಷತ್ ಖಾಲಿ ಸ್ಥಾನಗಳು 150 ಜನರಿಂದ ಲಾಬಿ ನಡೆಸಲಾಗ್ತಾ ಇದೆ. ಪ್ರಕಾಶ್ ರಾಥೋಡ್, ಯುಬಿ ವೆಂಕಟೇಶ್, ತಿಪ್ಪೇಸ್ವಾಮಿ, ಸಿಪಿ ಯೋಗೇಶ್ವರ್ ರಾಜೀನಾಮೆಯಿಂದ ತೆರವಾಗಿರುವಂತದ್ದು. ಯುಪಿ ವೆಂಕಟೇಶ್ ಮತ್ತೊಂದು ಅವಧಿಗೆ ಶತ ಪ್ರಯತ್ನವನ್ನ ನಡೆಸಿದ್ದಾರೆ. ಇನ್ನು ಪ್ರಕಾಶ್ ರಾಥೋಡ್ ಲಂಬಾಣಿ ಸಮುದಾಯದಿಂದ ಪ್ರಬಲ 2ನೇ ಅವಧಿಗೆ ಲಾಭಿಯನ್ನ ನಡೆಸ್ತಾ ಇರುವಂತದ್ದು. ಹಾಗೆ ವೆಂಕಟರಮಣೇಗೌಡ ಇವರು ಕೂಡ ಲಾಭಿಯನ್ನ ನಡೆಸ್ತಾ ಇದ್ದಾರೆ. 100 ಕಾಂಗ್ರೆಸ್ ಕಟ್ಟಡ ನಿರ್ಮಿಸುವ ಗುರಿಯಲ್ಲಿ ಎಐ ಸೂಚಿಸಿದರೆ 12 ಜಿಲ್ಲೆಗಳಲ್ಲಿ ನಾನೇ ಕಟ್ಟಡ ನಿರ್ಮಿಸ್ತೇನೆ ಅಂತ ಹೇಳಿ ಸಿಎಂ ಡಿಸಿಎಂಗೆ ಪತ್ರ ಬರೆದು ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಜೈನರಿಗೆ ಅವಕಾಶವನ್ನ ನೀಡಿ ಅಂತ ಹೇಳಿ ಇನ್ನೊಂದು ಕಡೆ ನಾಭಿರಾಜ್ ಜೈನ್, ಅಭಯ ಚಂದ್ರ ಜೈನ್ ಅವಕಾಶಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. 4 ಎಂಎಲ್ಸಿ ಹುದ್ದೆಗಾಗಿ 150 ಕಾಂಗ್ರೆಸ್ಸಿಗರಿಂದ ಲಾಭಿಯನ್ನು ನಡೆಸಲಾಗ್ತಾ ಇರುವಂತದ್ದು. ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ನ ಭೇಟಿಯಾಗಿ ಏನಾದರೂ ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆಯಾ, ಹೇಗೆ? ನಿವೇದಾಸ್, ಈಗಾಗಲೇ ಇದು ಕಳೆದ 2-3 ತಿಂಗಳಿಂದ ನಡೀಬೇಕಂತ ಒಂದು ನೇಮಕಾತಿ. ಯಾಕಂದ್ರೆ ತುಂಬಾ ದಿನಗಳಿಂದ ಬಾಕಿ ಇರುವಂತ ಕಾರಣಕ್ಕೋಸ್ಕರ ಡಿಸೆಂಬರ್ ಅಂತ್ಯದ ವೇಳೆಗೆ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಈ ನೇಮಕಾತಿಯನ್ನ ಮಾಡಬೇಕು ಅಥವಾ ಏನು ಖಾಲಿ ಇರುವಂತ 4 ಸ್ಥಾನಗಳನ್ನ ಭರ್ತಿ ಮಾಡಬೇಕು ಅಂತ ತುಂಬಾ ದಿನಗಳಿಂದ ಕಾಂಗ್ರೆಸ್ ನಾಯಕರು ಒತ್ತಡವನ್ನ ಹೇರಿದ್ರು. ಆದ್ರೂ ಸಹ ಮುಖ್ಯಮಂತ್ರಿಗಳ ಅನಾರೋಗ್ಯದಿಂದ ಮತ್ತು ಸಚಿವ ಸಂಪುಟ ಮತ್ತು ಬಜೆಟ್ ಹಿನ್ನೆಲೆಯಿಂದ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಲಿಲ್ಲ. ಹೀಗಾಗಿ ಅಂತಿಮವಾಗಿ ಈ ಒಂದು ಕರ್ನಾಟಕ ಭವನ ಉದ್ಘಾಟನೆಯನ್ನ ಇನ್ನು 3ನೇ ತಾರೀಕು 2ನೇ ತಾರೀಕು ನಿಗದಿ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ. ಅದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಪಕ್ಷದ ವರಿಷ್ಠರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಖಾಲಿರುವಂತ 4 ಹುದ್ದೆಗಳನ್ನ ಭರ್ತಿ ಮಾಡೋ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತೆ ಡಿಸಿಎಂ ಈಗಾಗಲೇ ಪಟ್ಟಿಯನ್ನು ತೆಗೆದುಕೊಂಡೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರನ್ನ ವಿವಿಧ ಸಂಘಟನೆಗಳು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲನ್ನು ಸಹ ಹಲವಾರು ಸಂಘಟನೆಗಳು ಭೇಟಿ ಮಾಡಿ ತಮ್ಮ ಸಮುದಾಯಗಳಿಗೆ ನೀವು ಆದ್ಯತೆಯನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಹೀಗಾಗಿ ಈ ಬಾರಿಯ ವಿಧಾನ ಪರಿಷತ್ ನಾಮನಿರ್ದೇಶನ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾಗಿ ಈ ಬಾರಿ ಏನಾಗುತ್ತೆ ಅಂತ ಅನ್ನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಾರಿ ಸುಮಾರು 150ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರೋ ಕಾರಣಕ್ಕೋಸ್ಕರ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಂತವ್ರು ಇರ್ಬೋದು ಅಥವಾ ಅದ್ರ ಹಿಂದಿನ ಬಾರಿ ಚುನಾವಣೆ ಸೋತಂತವ್ರು ಸಹ ಈ ಬಾರಿ ಚುನಾವಣೆ ನಮಗೂ ಸಹ ಅವಕಾಶವನ್ನು ಕೊಡಿ ಅಂತ ಡಿಮ್ಯಾಂಡ್ ಇಟ್ಕೊಂಡಿರೋ ಕಾರಣಕ್ಕೋಸ್ಕರ ಪಕ್ಷದ ವರಿಷ್ಠರು ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅಂತ ಅನ್ನೋದು ಆಶ್ಚರ್ಯವನ್ನು ಉಂಟು ಮಾಡಿದೆ. ಯಾಕಂದ್ರೆ ಈ ಹಿಂದೆ ಪ್ರಕಾಶ್ ರಾಥೋಡ್ ಮತ್ತು ಯುಬಿ ವೆಂಕಟೇಶ್ ಈಗಾಗಲೇ ಇಬ್ಬರೂ ಸಹ ಮತ್ತೊಂದು ಸಾರಿ ತಮಗೆ ಅವಕಾಶವನ್ನು ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ದಾರೆ. ಯುಬಿ ವೆಂಕಟೇಶ್ಗೆ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿಯ ಉಸ್ತುವಾರಿ ಆಗಿರೋ ಕಾರಣಕ್ಕೋಸ್ಕರ ಯುಬಿ ವೆಂಕಟೇಶ್ಗೆ ಮತ್ತೊಮ್ಮೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಆ ಪ್ರಕಾಶ್ ರಾಥೋಡ್ಗೆ ಅವಕಾಶ ಸಿಗುವಂತ ಬಹುತೇಕ ಕಡಿಮೆ. ಈಗಾಗಲೇ 2 ಬಾರಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಮತ್ತೊಂದು ಅವಕಾಶವನ್ನು ಕೊಡೋದು ಬೇಡ ಅಂತ ಚಿಂತನೆಯಲ್ಲಿ ಪಕ್ಷದ ವರಿಷ್ಠರಿದ್ದಾರೆ. ಹಾಗಾಗಿ ಅದನ್ನು ಹೊರತುಪಡಿಸಿ ಮಂಡ್ಯದ ವೆಂಕಟರಮಣೇಗೌಡ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕುಮಾರಸ್ವಾಮಿ ವಿರುದ್ಧ ಪರಾಭವಗೊಂಡಂತಹ ಸ್ಟಾರ್ ಚಂದ್ರು ಅವರು ಈ ಬಾರಿ ಲಾಬಿಯನ್ನು ನಡೆಸಿದ್ದಾರೆ. ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆಫರ್ ನ ಕೊಟ್ಟು ನಾನು ಏನು 100 ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಬೇಕು, ಅದರಲ್ಲಿ ಸುಮಾರು 10ರಿಂದ 15 ಕಾಂಗ್ರೆಸ್ ಭವನವನ್ನ ನಾನೇ ನಿರ್ಮಿಸಿಕೊಡ್ತೇನೆ, ಒಂದ್ ವೇಳೆ ನನ್ನ ವಿಧಾನ ಪರಿಷತ್ನ ಸದಸ್ಯರಾಗಿ ನೇಮಕಾತಿ ಮಾಡಿದ್ರೆ ಅಂತ ಆಫರ್ ಸಹ ಮುಂದಿಟ್ಕೊಂಡು ಸ್ಟಾರ್ ಚಂದ್ರ ಅವರು ಈ ಬಾರಿ ಅಖಾಡಕ್ಕೆ ಹಿಡಿದಿದ್ದಾರೆ. ಅದ್ರ ಜೊತೆಗೆ
ಜೈನರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದಿರ್ಬೋದು, ಈ ಹಿಂದೆ ಪಕ್ಷಕ್ಕಾಗಿ ದುಡಿದಂತಹ BL ಶಂಕರ್ ಇರ್ಬೋದು, VR ಸುದರ್ಶನ್ ಇರ್ಬೋದು, ಅದೇ ರೀತಿ ವಿನಯ್ ಕಾರ್ತಿಕ್ ಇರ್ಬೋದು, AICC ಕಾರ್ಯದರ್ಶಿ ಅಂತ BM ಸಂದೀಪ್ ಇರ್ಬೋದು, CS ದ್ವಾರಕಾನಾಥ್ ಅವರು ಈಗಾಗಲೇ ಅವರು ತುಂಬಾ ದಿನಗಳಿಂದ ಅವರು ಸಹ ಪ್ರಯತ್ನ ಮಾಡ್ತಿದ್ದಾರೆ. ರಮೇಶ್ ಬಾಬು ಅವರು ಈಗಾಗಲೇ KPCCಯ ಮಾಧ್ಯಮ ಸಂಚಾಲಕರಾಗಿದ್ದಾರೆ. ಅದೇ ರೀತಿ ಸೂರಜ್ ಜಗಡೆ ಈಗಾಗಲೇ ಅವರು ಸಹ ಈ ಒಂದು ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾಗಿದ್ದಾರೆ. ಐಶ್ವರ್ಯ ಮಹಾದೇವ್ ಅವರು AICCಯ ವಕ್ತಾರರಾಗಿದ್ದಾರೆ, ಜೊತೆಗೆ KPCCಯ ವಕ್ತಾರರಾಗಿ ಸಹ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ವಿಜಯ್ ಮುಳುಗುಂದ್ ಅವರು KPCCಯ ಕಾರ್ಯದರ್ಶಿಯಾಗಿ KPCCಯ ಬೇರೆ ಬೇರೆ ಘಟಕಗಳಲ್ಲೂ ಸಹ ಅವರು ಕೆಲಸವನ್ನ ಮಾಡಿದ್ದಾರೆ. ಆರ್ತಿ ಕೃಷ್ಣ ಅವರು ಇವರು ಸಹ ವಿದೇಶಿ NRIಗಳ ಫೋರಂನ ಅಧ್ಯಕ್ಷರಾಗಿ ಸಹ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಇದೇ ರೀತಿ ಪುಷ್ಪಾ ಅಮರನಾಥ್ ಅವರು ಸಹ ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ದಾರೆ. ಮೈಸೂರು ಭಾಗದವರು ಅವರು ಈಗಾಗಲೇ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಆನಂದ್ ಕುಮಾರ್ ಅವರು, L ನಾರಾಯಣ್ ಅವರು, ನಟರಾಜ್ ಗೌಡರು, ಹೀಗಾಗಿ ಸುಮಾರು 150ಕ್ಕೂ ಹೆಚ್ಚು ಜನ ಇನ್ನೂ ಸಹ ಪಟ್ಟಿ ಬೆಳೀತಾ ಹೋಗ್ತಿದೆ. ವಿಧಾನ ಪರಿಷತ್ನ ಮತ್ತು ಹಾಲಿ ಮಾಜಿ ಕೇಂದ್ರದ ನಾಯಕರು ಸಹ ಈ ಒಂದು ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಬಹುತೇಕರಿಗೆ ಯಾರಿಗೆ ಸಿಗುತ್ತೆ ಈ ಬಾರಿ ಅವಕಾಶ ಅಂತ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ತುಳಿತಕ್ಕೊಳಗಾದಂತ ಅಥವಾ ಹಿಂದುಳಿದ ಸಮುದಾಯ ಇರುವಂತಹ ಬಹುತೇಕರಲ್ಲಿ ಒಕ್ಕಲಿಗರು OBC ಮತ್ತು ಲಿಂಗಾಯತರಿಗೆ ಬಹುತೇಕ ಈ ಒಂದು ಏನು ವಿಧಾನ ಪರಿಷತ್ನಲ್ಲಿ ಸ್ಥಾನ ಸಿಕ್ಕಿದೆ. ಹಾಗಾಗಿ ಉಳಿದಂತವ್ರಿಗೂ ಸಹ ಉಳಿದಂತ ಸಮುದಾಯಗಳಿಗೂ ಅವಕಾಶ ಸಿಗಬೇಕು ಅಂತ ಕೆಲವು ಡಿಮ್ಯಾಂಡ್ ಅನ್ನ ಇಟ್ಟರೆ, ಆದ್ರೆ SC STಗಳಲ್ಲಿ ಈಗಾಗಲೇ ಕಳೆದ ಬಾರಿ ಆದಂತಹ ಒಂದು ಚುನಾವಣೆಯಲ್ಲಿ ಸೋತಂತವ್ರು ಇರ್ಬೋದು, ಅಥವಾ ಕಳೆದ ಬಾರಿ ನಾಮನಿರ್ದೇಶನದ ವಂಚಿತವಾಗಿದ್ದವರು ನಮ್ಗೆ ಅವಕಾಶನ ಕೊಡಿ ಡಿಮ್ಯಾಂಡ್ ಇಟ್ಟಿರೋದು ಈಗ ಪಕ್ಷದ ವರಿಷ್ಠರಿಗೆ ದುಂಗಲ ತುತ್ತಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಚರ್ಚಿಸಿ ಈ ತಿಂಗಳ ಅಂತ್ಯದ ವೇಳೆಗೆ ಅಥವಾ ತಿಂಗಳದ 2ನೇ ವಾರದ ವೇಳೆಗೆ ಬಹುತೇಕ ಈ ನಾಮನಿರ್ದೇಶನ ಪಟ್ಟಿಯನ್ನು ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಬಾರಿ ಆ ಒಂದು ವಿಷಯ ಬಹು ಚರ್ಚಿತ ವಿಷಯ ಮತ್ತು ತುಂಬಾ ದಿನಗಳಿಂದ ಬಾಕಿ ಇರುವಂತ ವಿಷಯ ಆಗಿರೋ ಕಾರಣಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ಪಕ್ಷದ ವರಿಷ್ಠರು ಇದಕ್ಕೆ ಅನುಮೋದನೆ ಕೊಡ್ತಾರೆ ಅಂತ ಅನ್ನೋ ವಿಶ್ವಾಸವನ್ನ ಕೆಲ ನಾಯಕರು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಈ ಸಂದರ್ಭದಲ್ಲಿ ಅದಕ್ಕೆ ಅನುಮೋದನೆ ಪಡೆದುಕೊಂಡು ಬಂದು ನಾಮನಿರ್ದೇಶನ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.